ಬ್ರೇಕ್ನ ನಂತರ ಉಮಾಶ್ರೀ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಉಮಾಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಅವರ ಜೀವನದ ಅನುಭವಗಳನ್ನು ಅವ್ರು ಹೇಳ್ಕೊತಾ ಇದ್ರು. ಹಾಗೆಯೇ ಅವ್ರ ಬಗ್ಗೆ ತಿಳಿಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅವರು ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದಾರೆ. ಸೊ ಅದಕ್ಕೆಲ್ಲ ಏನು ಕಾರಣ ಅಂತ ಅವರಿಂದನೇ ಕೇಳೋಣ. ಒಂದು ವಿಷಯ ಏನಂತಂದರೆ, ನಿಮ್ಮ ಮನೆಯ ಒಂದು ಕೋಣೆಯಲ್ಲಿ ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ವಚನ ಸಾಹಿತ್ಯ ಈ ರೀತಿಯಾದಂಥ ಬುಕ್ಗಳು ತುಂಬ ಇದೆಯಂತೆ. ಸೊ ಇದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮಗೆ? ಹೇಳಿದ್ನಲ್ಲ, ನಾನು ಒಂದು ಬಾವಿ ಒಳಗಿನ ಕಪ್ಪೆ ಇದ್ದಂಗಿದ್ದೆ. ಅದರಿಂದ ಎಂದೂ ಹೊರಗೆ ಬಂದೋಳೆ ಅಲ್ಲ ನಾನು. ಅದನ್ನು ಬಿಟ್ಟು ಸಾಮಾಜಿಕ ಕ್ಷೇತ್ರಕ್ಕೆ ಬಂದಾಗ, ಅದನ್ನು ಬಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ನನಗೆ ಎಲ್ಲ ಸಂಪರ್ಕಗಳು ಹೆಚ್ಚಾದಂಗೆ ಒಬ್ಬರಿಂದ ಒಂದು ಪ್ರೇರಣೆ ಆಗಿ ಹಾಗೆ ನನಗೆ ಓದುವ ಚಟನೂ ಕೂಡ ಬೆಳೆಸ್ಕೊಂಡೆ. ನನಗೆ ಆರೋಗ್ಯದ ವಿಷಯಗಳಲ್ಲಿ ತಿಳ್ಕೊಳ್ಳೋವಂಥದ್ದು, ಆಮೇಲೆ ಸಾಹಿತ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥದ್ದು, ಅಧ್ಯಾತ್ಮ ಅಂತಂದರೆ ಏನು ಋಷಿ ಏನೋ ಗುರು ಆ ಥರದ ವಿಷಯಗಳಲ್ಲ, ಒಟ್ಟಾರೆ ಅದರ ಅರ್ಥ ತಿಳ್ಕೊಳ್ಳೋದು, ಆಮೇಲೆ ನಮ್ಮ ಜೀವನದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ನಮ್ಮನ್ನು ನಾವು ರೂಪಿಸ್ಕೊಳ್ಳೋದು, ಒಟ್ಟು ತಿಳ್ಕೊಳ್ಳೋ ಅಭ್ಯಾಸ. ಮತ್ತೆ ನಿಮ್ಮ ನಟನೆ ವಿಚಾರಕ್ಕೆ ಹೋಗೋದಾದರೆ ಡೈಲಾಗ್ಸ್ಗಳು, ಹಾಸ್ಯ ಅಂತಂದಾಗ ಹಾವಭಾವದ ಜೊತೆಗೆ ನಿಮ್ಮ ಡೈಲಾಗ್ಗಳು ಬಹಳ ಫೇಮಸ್ ಆದಂಥವು ಬಹಳಷ್ಟಿವೆ. ಸೊ ಅದರಲ್ಲಿ ಆ ಹಾಸ್ಯ ಅಂತ ಬಂದಾಗ ಕೆಲವೊಂದು ಕಡೆ ಡಬಲ್ ಮೀನಿಂಗ್ ಡೈಲಾಗ್ಗಳು ಇರ್ತಿದ್ವು. ಅದನ್ನ ಹೇಳುವಾಗ ಯಾವತ್ತಾರು ನಿಮಗೆ ಬೇಜಾರಾಗಿದ್ದು ಅಥವಾ ಮುಜುಗರ ಆಗಿದ್ಯಾ ಅಥವಾ ಯಾರು ನಿಮ್ಗೆ ಬಂದು ಹೇಳಿದ್ಯಾ? ಅಯ್ಯೋ, ಆ ಕಾಲದಲ್ಲಿ ನಮ್ಮ ರಂಗಭೂಮಿನಲ್ಲಿ ಇದ್ದಂತಹ ತುಂಬ ಒಳ್ಳೆಯ ನಿರ್ದೇಶಕರಾಗಲಿ ಅಥವಾ ನನಗೆ ತುಂಬ ಇಷ್ಟಪಡ್ತಿದ್ದಂಥರಾಗಲಿ, ತುಂಬ ಒಳ್ಳೆಯ ನಟಿಪ ರಂಗಭೂಮಿನಲ್ಲಿ ಯಾಕೋ ಏನೋ ಸಿನಿಮಾಗೆ ಹೋಗಿ ಎಲ್ಲ ಎಡಬಟ್ಟದ ಹಾಳಾಯ್ತಪ್ಪ ಅದಕ್ಕೆ ಅನ್ನೋದು. ಅಂದರೆ ಒಬ್ಬ ಒಳ್ಳೆ ನಟಿ ಹಾಳಾದ್ಲು, ಏನೇನೇನೇನೋ ಮಾಡ್ಬೋದಾಗಿತ್ತು, ಆಕೆ ಕೈಲಿ ಏನೆಲ್ಲ ಮಾಡಿಸ್ಬೋದಾಗಿತ್ತು, ಸಿನಿಮಾದವ್ರು ಈ ಥರದ್ದೆಲ್ಲ ಮಾಡಿಸ್ತಾ ಇದ್ದಾರೆ ಅಂತಲೂ ಬೈಕೋತಿದ್ರು. ಪತ್ರಕರ್ತರು ನೇರವಾಗೂ ಕೇಳ್ತಿದ್ರು, ಸಾಕು ಅನಿಸುತ್ತೆ, ಇನ್ನೂ ಎಷ್ಟು ದಿವಸ ಇದನ್ನೇ ಮಾಡಬೇಕು ಅಂತಲೂ ಕೇಳ್ತಿದ್ರು. ಬಟ್ ನನ್ನ ಬಗ್ಗೆ ಅವರಿಗೆ ಒಂದು ಕರುಣೆನೂ ಇತ್ತು. ಯಾಕೆಂದರೆ ಮಕ್ಕಳನ್ನು ನಾನು ಜೋಪಾನ ಮಾಡ್ತಿದ್ದೆ, ಸಾಕ್ತಿದ್ದೆ. ನನಗೆ ದುಡಿಮೆಗೆ ದಾರಿ ಇರಲಿಲ್ಲ. ನನಗೇನು ಪಾತ್ರ ಕೊಟ್ಟರು ನಾನು ಮಾಡೋದು ಅನಿವಾರ್ಯ ಆಗಿತ್ತು ನನಗೆ. ಸೊ ಹಾಗಾಗಿ ಏನು ಪಾತ್ರ ಕೊಡ್ತಿದ್ದಾರೆ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಅದ್ರ ಬಗ್ಗೆಲ್ಲ ಮುಜುಗರ ಏನೂ ಇರಲಿಲ್ಲ. ಆಮೇಲೆ ನಾನು ಹೇಳ್ತಿದ್ದೆ, ಒಂದು ಹಂತಕ್ಕೆ ಬರೋವರೆಗೂ ಜೀವನ ನನಗೆ ಅನಿವಾರ್ಯತೆಗಳಿದೆ, ನಾನು ಬದುಕೋಕೆ ನನಗೆ ಸಿಗತಕ್ಕಂಥ ಅವಕಾಶ ನಾನು ಕಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂಥೇಳಿ. ಬಹುಶಃ NS ರಾವ್ ಅವ್ರು ಸತ್ತ ನಂತರ ಒಂದು ವರ್ಷ ನನಗೆ ಸಿನಿಮಾಗಳೇ ಇರಲಿಲ್ಲ. NS ರಾವ್ ಸತ್ತು ಹೋದ್ರು, ಏನು ಉಮಾಶ್ರೀ ಮುಗಿದು ಹೋದ್ಲು ಅಂದರು. ಅವರಿದ್ರೇ ಇವಳು ಅವರಿಲ್ಲದೆ ಹೋದರೆ ಶಿ ಝೀರೋ ಅನ್ನೋ ಥರದಲ್ಲೇ ಇಂಡಸ್ಟ್ರಿ ಒಂದು ವರ್ಷ ನಾನು ಕರೀಲಿಲ್ಲ. ಆಮೇಲೆ ಮತ್ತೆ ನನಗೆ ಶುರುವಾಗಿದ್ದು ಗೋಲ್ಮಾಲ್ ರಾಧಾಕೃಷ್ಣ ಇರಬೇಕು, ಚಾದಸ್ತಿಕಿ ಮಗಳು ಚಲಾಕಿ ಪಳ್ಳಾಮು ಅಂತ ನಮ್ಮ ಸಾಯಿ ಪ್ರಕಾಶ್ ಅವ್ರು ಮಾಡೋದು. ಅಲ್ಲೇ ನಮ್ಮ ಮತ್ತೆ ಲಿಫ್ಟ್ ಆದೆ ನಾನು. ಆಮೇಲೆ ನಾನು ಧೈರ್ಯವಾಗಿ ಹೇಳೋಕ್ಕೆ ಶುರು ಮಾಡಿದೆ. ನಾನು ಮಾಡಲ್ಲಪ್ಪ, ನಾನು ಈ ಪಾತ್ರ ಮಾಡಲ್ಲ, ಚೂಸಿ ಆಗೋಕ್ಕೆ ಶುರುವಾದೆ. ಈ ಸಂಭಾಷಣೆ ಇದ್ದರೆ ನಾನು ಹೇಳಲ್ಲ, ಹಂಗಿದ್ರೆ ನೀವು ಪಾಠಕ್ಕೆ ಕರ್ಕೊಳ್ಳಿ, ಇಲ್ಲ ಅಂದರೆ ನಾನು ದಯವಿಟ್ಟು ನಾನು ಪಾಠ ಮಾಡಿಸಿ ಹೇಳ್ತಾ ಇದ್ದೆ. ಹಂಗೆ ಮಾಡಿ ಅದರಿಂದ ಹೊರಗಡೆ ಬಂದುಬಿಟ್ಟು ಆಮೇಲೆ ಪುಟ್ನಂಜ ಬಂದಮೇಲೆ ಒಂದೇ ಸ್ಟೈಲ್ ಆಫ್ ರೋಲ್ಸ್ಗಳು ಬಂತು. ಐ ಥಿಂಕ್ ನನ್ನ ಅಜ್ಜಿ ರೋಲ್ಸು ಒಂದು 50-60 ಸಿನಿಮಾ ನಾನು ಬಿಟ್ಟಿರಬೇಕು. 50-60 ಸಿನಿಮಾ ಬಿಟ್ಟಿರಬೇಕು. ಯಾಕೆಂದರೆ ಸ್ಟೇಲ್ ಆಗಿಬಿಡ್ತದೆ. ಬರೀ ಅಂಥದ್ದೇ ರೋಲ್ಸ್ ಮಾಡಿ ಏನೂ ಹೊಸ್ತಾನೆ ಇರೋದಿಲ್ಲ. ಅದು ಮುಂದೆ ಮಾಡಲಿಕ್ಕೂ ಬರುತ್ತಲ್ಲ, ಇನ್ನೂ ಟೈಮ್ ಇದೆ ಅದಕ್ಕೆ. ಒಂದು ವಿಶೇಷವಾದ ಪಾತ್ರ ಅದು ಹಾಗೆ ಉಳಿದು ಬಿಡಬೇಕು. ಮತ್ತು ಜನಗಳ ಬೇರೆ ಅದನ್ನೇ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ, ಮತ್ತು ಅದರ ಇದು ಹೊಟ್ಟೋಗುತ್ತೆ. ಅದಾದ ನಂತರನೂ ಕೂಡ ಕೋತಿಗಳು ಸರ್ ಒಳ್ಳೇದು ಬಂತು. ಕೋತಿಗಳು, ಕತ್ತೆಗಳು, ಒಳ್ಳೊಳ್ಳೆ ರೋಲ್ಸ್ ಬಂತು. ತುಂಟಾಟ, ಮೊನ್ನೆ ಇನ್ನೊಂದು ಯಾವುದೋ ಬಂತಲ್ಲ, ಅಂತರಾತ್ಮ. ತುಂಬಾ ಒಳ್ಳೆ ಫಿಲ್ಮ್ಸ್ ಬಂತು. ಯಾವತ್ತೂ ಒಂದ್ಸರ್ತಿ ನಿಮಗೆ ನಾನು ಹೀರೋಯಿನ್ ಆಗ್ಬೋದು ಅಂತ ಅನ್ಸಿರ್ಲಿಲ್ಲ? ಇಲ್ಲ, ನಾನು ಮೂತಿಗೆ ಹೀರೋಯಿನ್ ಬರೋಕ್ಕೆ ನನಗೇನು ಹಾಗೆ ಅನಿಸೇ ಇಲ್ಲ. ಬಟ್ ಒಂದು NS ರಾವ್ ಮುಗಿದೋದ್ಮೇಲೆ ಅವಳು ಮುಗಿದೋಯ್ತು ಅಂದವ್ರಿಗೆಲ್ಲ ನನ್ನ ಜೊತೆ ಪೇರೇ ಇಲ್ಲದೆ, ನನ್ನ ಜೊತೆ ಜೋಡಿನೇ ಇಲ್ಲದೆ, ನಾನು ಒಬ್ಬೊಬ್ಬಳೇ ಪಾತ್ರಗಳನ್ನು ಸಿಂಗಲ್ ರೋಲ್ಸ್ ಎಲ್ಲ ಮಾಡಿ ಸೈ ಅನಿಸ್ಕೊಂಡಿದ್ದೆ. ಉಮಾಶ್ರೀ ಅವರಿಂದ ಪುಟ್ನಂಜ ಡೈಲಾಗ್ ಕೇಳಿಲ್ಲ ಅಂದರೆ ಕಾರ್ಯಕ್ರಮ ಮುಗಿಯೋದೇ ಇಲ್ಲ. ದೊರ್ಮಯ್ಯ, ಓಹೋ, ನಾ ಏನ್ಕಾದ್ರೆ ಅದ್ರ ಬಾಲ ಬಂದಂಗೆ ನೀನು ಬಂದು ನಿನ್ನ ಗಂಡ ಅನ್ನಿಸ್ಕೊಂಡನ್ ಮನ್ಯಾಗಿಲ್ವೋ ಅಜ್ಜಿ, ಅದು ಬಾರಯ್ಯ ದೊರ್ಮಯ್ಯ, ಬಾ ಯೋನಯ್ಯ
ಮಗಿನ ಎತ್ ಕೊಟ್ಬಿಟ್ರೆ ಸಂಬಂಧ ತೀರೋಯ್ತದೆ ಅಂತಂದಂತಲ್ಲ, ನಿಂದೇನೋ ಈ ತಿಕ್ಕರ್ ಬುಕ್ರ ನ್ಯಾಯ. ಅದೇ ಜೋಶು, ಅದೇ ಪಂಚು, ಒಂದು ಚೂರು ವೇರಿಯೇಷನ್ ಇಲ್ಲ. ಏನಿಲ್ಲ, ಅವೆಲ್ಲ ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಂಡು ಬರ್ತಾವೆ ಅವೆಲ್ಲ. ಅಲ್ಲ, ನಿಮ್ಮ ಚಿತ್ರಗಳನ್ನ ನೀವು ತುಂಬ ಕಡಿಮೆ ನೋಡಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಮಾಡಿದಂಥ ಚಿತ್ರ ಪಾತ್ರ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಗಿರೋದು? ನನಗೆ ನನ್ನ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಕೆಲವು. ಗುಲಾಬಿ ಟಾಕೀಸ್ ನಂಗೆ ಇಷ್ಟ ಆಯಿತು. ಆ್ಯಂಡ್ ಸಂಗ್ಯಾ ಬಾಳ್ಯ ಪರ ಒಂದು ಪಾತ್ರ. ಆಮೇಲೆ ಇತ್ತೀಚಿನ ಸಂಗೊಳ್ಳಿ ರಾಯಣ್ಣ. ಆಮೇಲೆ ಕಾಮಿಡಿ ರೋಲ್ಸ್ ಎಲ್ಲ ಕಾಮಿಡಿ ರೋಲ್ಸು ನನಗೆ ಇಷ್ಟನೇ. ಚೆನ್ನಾಗಿ ಮಾಡಿರ್ತೀನಿ, ಒಂಥರ ಖುಷಿಯಾಗತ್ತೆ ನನಗೆ. ಅದು ಕುಂತ್ಕೊಂಡು ಚೆನ್ನಾಗಿದೆ. ನಾ ಒಂದೊಂದ್ಸಲ ನೋಡ್ತೀನಿ, ಕೆಲವೊಂದ್ಸಲ ನಗು ಬರಲ್ಲ, ಕೆಲವೊಂದ್ಸಲ ನಾನು ನಗು ಬರುತ್ತೆ. ಅಲ್ಲ, ಆ ಮ್ಯೂಸಿಕ್ ತಕ್ಕಂಗೆ ಗೆಜ್ಜೆ ಕಾಲು ಕುಂಟಿರುತ್ತೆ, ಅದನ್ನು ಡ್ಯಾನ್ಸ್, ಅದರಲ್ಲೂ ಡ್ಯಾನ್ಸ್. ಅದು ಒಂದು ಸೀನ್ ಬಟ್ಟೆ ಒಗೆಯೋ ಸೀನ್ ತೆಗೆದ್ಬಿಟ್ಟಿದ್ದೀವಿ, ಅದ್ರಲ್ಲಿ ನೋಡ್ರಿ ಅದ್ರಲ್ಲಿ ಕುಂಟಿಲ್ಲ ನಾನು ಆ ಸೀನಲ್ಲಿ, ಕಟ್ ಮಾಡಿದ್ರಲ್ಲೇ. ಆ ಸೀನ್ ತೆಗೆದ್ಮೇಲೆ ಇದ್ರಲ್ಲಿ ಏನಾದ್ರು ಸ್ಪೆಷಲ್ಲಾಗಿ ಮಾಡಬೇಕಲ್ಲ ಮಾಸ್ಟ್ರಿ ಅಂತಂದ್ರು. ಏನು ಮಾಡೋದು ಸರ್ ಅಂದರೆ, ಏನಾದರೂ ಬೇಕಲ್ಲ ಅಂತ. ಸರ್ ಮತ್ತೆ ಒಂದು ಸೀನ್ ಆಗ್ಬಿಟ್ಟಿದ್ದಿಲ್ಲ ಅಂತ. ಪರವಾಗಿಲ್ಲ, ಮ್ಯಾನೇಜ್ ಮಾಡೋಣ ಅಂತಂದು. ಸರ್ ಹಂಗಾರೆ ಹಿಂಗೆ ನಡೀತೀನಿ ಸರ್ ಅಂತ. ಹಾಂ ನಡಿಬೋದಲ್ಲ ಅಂತಂದರು. ಆಮೇಲೆ ಭಾಷೆ ಈ ಎಲೆಮರವರು ಚಾಮರಾಜನಗರ ಭಾಷೆ, ಅದನ್ನ ಇಟ್ಟರೆ ಹೆಂಗೆ ಸರ್ ಅಂತಂದೆ. ಯಾಕೆ ಏನ ಹಿಂಗೆ ಅಂತ ಅದನ್ನ ಇಡ್ತೀನಿ ಸರ್ ಅಂದರು. ಇಡಿ ಅಂದರು. ಸೂಪರ್ ಸಕ್ಸಸ್ ಆಗಿ ಅದಕ್ಕೆ ಅವಾರ್ಡ್ ಬಂದ್ಬಿಡ್ತು, ಬೆಸ್ಟ್ ಕಮಿಡಿಯನ್ ಅಂತ. ಏನಂದ್ರೆ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿ ಆ ಎಲ್ಲಾ ರೀತಿಯ ಪಾತ್ರಗಳಲ್ಲೂ ಸೈ ಅನಿಸ್ಕೊಂಡ ಸಕಲ ಕಲಾ ವಲ್ಲಭೆ. ನೀವೇನೆಲ್ಲ ಮಾತಾಡ್ಕೊಂಡು ಬಂದಿದ್ದೀರಾ, ಒಬ್ಬೊಬ್ರು ಒಂದೊಂದು ತೊಗೊಂಡ್ಬರ್ಬೇಕು ಅಂತ? ಏನು ಕತೆ ನಿಮ್ದು? ಹಾಂ, ಪುಸ್ತಕ ಇದು ಪುಸ್ತಕ ಇರ್ಬೋದಪ್ಪ. ಸಖತ್ತಾಗಿದೆ ಮಾತ್ರ. ವೆರಿ ನೈಸ್, ಗುಡ್ 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 ಗುಡ್. ಇವೆಲ್ಲ ಗಿಫ್ಟ್ಗಳಿಗಿಂತಲೂ 2 ಗಿಫ್ಟ್ ಅಂತೂ ಸೂಪರ್ ಗಿಫ್ಟು. ಫಸ್ಟ್ ಇದು, ಆಮೇಲೆ ದೇವಿ ಫೋಟೋ. ಅಥವಾ ಆಮೇಲೆ ನೀವು ಚಿತ್ರರಂಗಕ್ಕೆ ಬಂದ್ಮೇಲೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ಕೊಂಡು ಹೋಗಿದ್ದ ಅಂತ? ಸುಮ್ಮನೆ ಅಮ್ಮ ಇಂಟ್ರೆಸ್ಟ್ ಅಷ್ಟೇ, ಅದೇನು ಮತ್ತೆ ಅದನ್ನೇ ಫಾಲೋ ಮಾಡ್ತೀನಿ ಅಂತಲೂ ಏನೂ ಅಲ್ಲ. ಆ ಟೈಮ್ ಇಲ್ಲ ನನಗೆ. ಬಟ್ ಸ್ವಲ್ಪ ಊಟದ ಬಗ್ಗೆ ಫಸ್ಸಿ ನಾನು. ಸೊ ಉಮಾಶ್ರೀ ಅವ್ರಿಗೆ ಕೊನೆಯದಾಗಿ ನನ್ನೊಂದು ಪರ್ಸ್ನಲ್ ಡಿಮಾಂಡು, ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿ ಕೊನೆಯದಾಗಿ ನಾನು ನಿಜವಾಗ್ಲೂ ಹತ್ತು ಬಿಟ್ಟಿದ್ದೆ. ಬಹಳಷ್ಟು ಜನರು ಹೇಳಿದ್ರು ಆ ಲಾಸ್ಟ್ ಸೀನ್, ಅದು ಆ ಮೂವಿ ಜೀವಾಳ 2 ಸಾಲಾದರೂ ಡೈಲಾಗ್ ಹೇಳ್ಬಿಡಿ. ನಿನ್ನ ಕೈಯಿಂದ ಹಿಡಿ ಮಣ್ಣು ಹಾಕಿಸ್ಕೋಬೇಕು ಅಂತಿದ್ನಿ, ಆದರೆ ನೀನು ನಿಮ್ಮ ಮೌನ ಹಿಂದಕ್ಕೆ ನೀ ಮುಂದೆ ಹೊಂಟುಬಿಟ್ಟೆಲ್ಲೋ ದಾಯ. ಇದು ನಿನಗೆ ನ್ಯಾಯನೋ? ಇದು ಯಾವ ನ್ಯಾಯೋ ರಾಯ? ಭಾಳ ಅದ್ಭುತವಾದಂಥ ಸಂಭಾಷಣೆ, ಭಾಳ ಅದ್ಭುತ. ಅದು ಆ ಎಮೋಷನ್ಸು, ಆ ಅಟ್ಮಾಸ್ಫಿಯರು, ಅದನ್ನು ಫೀಲ್ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಮಾತ್ರ ಆ ದುಃಖ ಬರೋಕ್ಕೆ ಸಾಧ್ಯ ನನಗೆ. ಸುಮ್ಮನೆ ಹೇಳು ಅಂದರೆ ಸುಮ್ಮನೆ ನಿಮ್ಮ ಖುಷಿಗೆ ಹೇಳಿ. ಇಲ್ಲ, ನಮಗದು ಅನುಭವಕ್ಕೆ ಬರುತ್ತೆ ಬಿಡಿ. ಈಗ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಮಾತಾಡಿದ್ರಿ, ಹೇಗಂತ ತುಂಬ ಖುಷಿಯಾಗಿದೆ. ಖುಷಿ ಅನ್ನಿಸ್ತು, ಜಾಲಿಯಾಗಿ ನಿಮ್ಮ ಜೊತೆ ಟೈಮ್ ಕಳೆದಿದ್ದೀನಿ. ಇಷ್ಟೊತ್ತು ನನಗೆ ಹೊರಗಡೆ ಏನಾಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ಜಂಜಾಟದಲ್ಲಿ 1 hour ನಿಮ್ಮ ಜೊತೆ ಕಳೆದಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಸ್ವೀಟ್ ಮೆಮೊರಿ ಅದು ನನಗೆ. ಥ್ಯಾಂಕ್ ಯು ಸೋ ಮಚ್ ಉಮಾಶ್ರೀ ಅವರೇ. ನಿಮ್ಮ ಟೈಮ್, ಅಮೂಲ್ಯವಾದ ಟೈಮನ್ನು ನಮ್ಮ ಜೊತೆ ಕಳೆದಿದ್ದೀರಿ. ಎಲ್ಲೆಲ್ಲೂ ಹೋದ್ವಿ ಅಂತ ಅನಿಸುತ್ತೆ. ನಿಮ್ಮ ಜೊತೆನೇ ಇಡೀ ನಿಮ್ಮ ಚಿತ್ರ ಜೀವನ ಎಲ್ಲ ನಾವು ಹೋಗಿ ಬಂದ್ವಿ ಅಂತ ಅನಿಸ್ತು ನೀವೆಲ್ಲ ಹೇಳಿದಾಗ. ನಿಜಕ್ಕೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ, 3 ದಶಕಗಳ ಅನುಭವ. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಉಮಾಶ್ರೀ ಅವರು ಮಾಡದ ಪಾತ್ರಗಳಿಲ್ಲ. ಕಲ್ಲು ಕೆತ್ತಿದಂತೆ ಹೇಗೆ ಶಿಲೆ ಆಗುತ್ತೋ ಅದೇ ರೀತಿ ಉಮಾಶ್ರೀ ಅವರ ಬದುಕು ಕೂಡ, ಅವರ ಬದುಕು ಇದೇ ರೀತಿ ತೃಪ್ತಿದಾಯಕವಾಗಿ ಮುಂದುವರಿಯಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.